ನಮಸ್ಕಾರ ವೀಕ್ಷಕರೇ. ವೋಟ್ ಚೋರಿ ಆರೋಪದ ಗುಂಗಲ್ಲಿ ಹೇಳಿದ್ದನ್ನೇ ಹೇಳ್ತಾ ಮಾಡಿದ್ದೇ ಆರೋಪಗಳನ್ನ ಮತ್ತೆ ಮತ್ತೆ ಮಾಡ್ತಾ ಹಿನ್ನಡೆ ಅನುಭವಿಸ್ತಾ ಇರೋ ರಾಹುಲ್ ಗಾಂಧಿಗೆ ಈಗ ಮತ್ತೊಂದು ಹೊಡೆತ ಬಿದ್ದಿದೆ. ದೆಹಲಿ ಯೂನಿವರ್ಸಿಟಿ ಎಲೆಕ್ಷನ್ ನಲ್ಲಿ ಎಬಿವಿಪಿಯ ಘನ ವಿಜಯ ಸಾಧಿಸಿದ್ದು ಕಾಂಗ್ರೆಸ್ನ ಸ್ಟೂಡೆಂಟ್ ವಿಂಗ್ ಎನ್ಎಸ್ಯುಐಗೆ ತೀವ್ರ ಮುಖಭಂಗ ಆಗಿದೆ. ಇದು ಕೇವಲ ಒಂದು ಎಲೆಕ್ಷನ್ ಆಗಿ ಮಾತ್ರವಲ್ಲದೆ ಬದಲಾವಣೆಯ ಪರ್ವದ ಸಿಗ್ನಲ್ ಕೊಡ್ತಾ ಇದೆ. ಭಾರತದ ಮುಂದಿನ ಪೀಳಿಗೆಯ ಆಲೋಚನೆಗಳು ಹೇಗಿವೆ ಅನ್ನೋದಕ್ಕೆ ಹಲವು ಇನ್ಸಿಡೆಂಟ್ಗಳು ಉದಾಹರಣೆಯಾಗ್ತಾ ಇವೆ. ಯಾಕೆ ಈ ಎಲೆಕ್ಷನ್ ಪ್ರಮುಖವಾಗಿತ್ತು, ಇದರಲ್ಲಿ ಕಾಂಗ್ರೆಸ್ ಸ್ಟ್ರಾಟಜಿ ಹೇಗಿತ್ತು, ಇದೆಲ್ಲವೂ ಕೂಡ ಅಚ್ಚರಿ ತರಿಸ್ತಾ ಇದೆ. ಈ ಒಂದು ಫಲಿತಾಂಶದಿಂದ ಭಾರತದಲ್ಲಿ ಅರಾಜಕತೆ ಸೃಷ್ಟಿಸೋದಕ್ಕೆ ಮಾಡಿಕೊಂಡಿದ್ದ ದೊಡ್ಡ ಪ್ಲಾನ್ ಒಂದು ಫೇಲ್ ಆಗಿದೆ. ರಾಹುಲ್ಗೆ ಇದು ರಾಜಕೀಯವಾಗಿ ದೊಡ್ಡ ಹೊಡೆತವನ್ನ ಕೊಡೋ ಲಕ್ಷಣಗಳು ಕಾಣಿಸ್ತಾ ಇವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸೈದ್ಧಾಂತಿಕವಾಗಿ ಭಾರತವನ್ನ ನೋಡೋದಾದ್ರೆ ಇವತ್ತು ಸ್ವಂತಿಕೆಯ ಅಥವಾ ದೇಶ ವಿರೋಧಿ ಸಿದ್ಧಾಂತ ಗಾಢವಾಗಿ ಬೇರೂರಿರೋದು ಕಾಣಿಸುತ್ತೆ. ಸಮಾನತೆ ಹೆಸರಲ್ಲಿ ಮಣ್ಣಿನ ಸಂಸ್ಕೃತಿಯನ್ನೇ ಹಂತ ಹಂತವಾಗಿ ಅದು ನಮ್ಮ ದೇಶದವರನ್ನೇ ಮುಂದೆ ಬಿಟ್ಟು ಹಾಳು ಮಾಡೋ ಕೆಲಸ ಯಶಸ್ವಿಯಾಗಿದ್ದು ಹೇಗೆ ಅಂತ ನೋಡ್ತಾ ಹೋದ್ರೆ ಸ್ವಾತಂತ್ರ್ಯದ ಕಾಲದ ದಿನಗಳನ್ನು ನೋಡ್ಬೇಕಾಗತ್ತೆ. ಶಿಕ್ಷಣ, ಮಾಧ್ಯಮ, ಪುಸ್ತಕ, ಸಿನಿಮಾ ಹೀಗೆ ಎಲ್ಲವನ್ನೂ ಕಪಿಮುಷ್ಟಿಯಲ್ಲೇ ಹಿಡ್ಕೊಂಡು ತಮಗೆ ಬೇಕಾಗಿರೋ ವಿಚಾರಗಳನ್ನ ಮಾತ್ರ ಹರಿಬಿಡ್ತಾ ಬಂದಿದ್ರಿಂದ ಹಲವು ಪೀಳಿಗೆಗಳು ಹಾಳಾಗಿ ಹೋಗಿವೆ. ಯಾವ ಮಟ್ಟಕ್ಕೆ ಅಂದ್ರೆ ಮತ್ತೆ ಸರಿಪಡಿಸಲು ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಕ್ಕೆ. ಚಿಕ್ಕ ವಯಸ್ಸಿಂದ ಯಾವ ವಿಚಾರವನ್ನ ಜಾಸ್ತಿ ಅರ್ಥ ಮಾಡ್ಕೊಳ್ತೀವೋ ಅದೇ ನಮ್ಮಲ್ಲಿ ಬೇರೂರುತ್ತೆ ಅನ್ನೋ ಹಾಗೆ ನಮ್ಮ ಬಾಲ್ಯದಲ್ಲಿ ಮಾಡಿಕೊಂಡ ಅಭ್ಯಾಸಗಳು, ಕಲಿತ ವಿದ್ಯೆಗಳನ್ನೇ ನಾವು ಅಳವಡಿಸಿಕೊಂಡಿರ್ತೀವಿ. ಅಂತ ಬಾಲ್ಯದಲ್ಲಿ ದಾರಿ ತಪ್ಪಿಸೋ ಕೆಲಸ ಆದ್ರೆ ಮತ್ತೆ ಸರಿಪಡಿಸೋದು ಬಹಳ ಕಷ್ಟ. ಭಾರತದ ರಾಜಕೀಯದಲ್ಲಿ ಮುಂದಿನ ಪೀಳಿಗೆಯ ಆಲೋಚನೆಗಳು ಹೇಗಿವೆ ಅನ್ನೋದಕ್ಕೆ ದೆಹಲಿ ಯೂನಿವರ್ಸಿಟಿ ಎಲೆಕ್ಷನ್ ಸಾಕ್ಷಿ ಆಗ್ತಾ ಇದೆ. ದೆಹಲಿ ಯೂನಿವರ್ಸಿಟಿ ಎಲೆಕ್ಷನ್ ನಲ್ಲಿ ಎಬಿವಿಪಿ ಭರ್ಜರಿ ಗೆಲುವು ಸಾಧಿಸಿದೆ. 4 ಪೋಸ್ಟ್ಗಳ ಪೈಕಿ 3 ಪೋಸ್ಟ್ಗಳನ್ನ ಎಬಿವಿಪಿ ಬಾಚಿಕೊಂಡಿದೆ. ರಿಸಲ್ಟ್ ಅನ್ನು ನೋಡೋದಾದ್ರೆ ಪ್ರೆಸಿಡೆಂಟ್ ಆರ್ಯನ್ ಮಾನ್ ಎಬಿವಿಪಿ, ವೈಸ್ ಪ್ರೆಸಿಡೆಂಟ್ ರಾಹುಲ್ ಜಾನ್ಸ್ಲಾ ಎನ್ಎಸ್ಯುಐ, ಸೆಕ್ರೆಟರಿ ಕುಣಾಲ್ ಚೌಧರಿ ಎಬಿವಿಪಿ, ಜಾಯಿಂಟ್ ಸೆಕ್ರೆಟರಿ ದೀಪಿಕಾ ಜಾ ಎಬಿವಿಪಿ. ಇದು ಗೆದ್ದವರ ಹೆಸರುಗಳು. ಇದರಲ್ಲಿ ಯಾರಿಗೆ ಎಷ್ಟು ವೋಟ್ ಅನ್ನೋದನ್ನ ನೋಡ್ತಾ ಹೋದ್ರೆ ಪ್ರೆಸಿಡೆಂಟ್ ಆರ್ಯನ್ ಮಾನ್ 28,841 ವೋಟ್ಗಳ ಮೂಲಕ ಗೆಲುವು ಸಾಧಿಸಿದ್ರೆ ಎದುರಾಳಿ ಎನ್ಎಸ್ಯುಐನ ಜೋಸ್ಲಿನ್ ಚೌಧರಿ ಗಳಿಸಿದ್ದು 12,645 ವೋಟ್ಗಳು. ಬರೋಬ್ಬರಿ 16,196 ವೋಟ್ಗಳ ಅಂತರದಿಂದ ಆರ್ಯನ್ ಗೆದ್ದು ಬೀಗಿದ್ರು. ಇನ್ನು ವೈಸ್ ಪ್ರೆಸಿಡೆಂಟ್ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಎಬಿವಿಪಿಯ ಗೋವಿಂದ್ ತನ್ವಾರ್ 20,547 ವೋಟ್ಗಳನ್ನು ಗಳಿಸಿದರೆ ಪ್ರತಿಸ್ಪರ್ಧಿ ಎನ್ಎಸ್ಯುಐನ ರಾಹುಲ್ ಜಾನ್ಸ್ಲಾ 29,339 ವೋಟ್ ಮೂಲಕ ಗೆದ್ರು. ಉಳಿದಂತೆ ಸೆಕ್ರೆಟರಿ ಸ್ಥಾನದಲ್ಲಿದ್ದ ಎಬಿವಿಪಿಯ ಕುನಾಲ್ ಚೌಧರಿ 23,779 ವೋಟ್ ಪಡೆದರೆ ಪ್ರತಿಸ್ಪರ್ಧಿ ಎನ್ಎಸ್ಯುಐನ ಕಬೀರ್ 16,177 ವೋಟ್ ಪಡೆದರು. ಜಾಯಿಂಟ್ ಸೆಕ್ರೆಟರಿ ಸ್ಥಾನದಲ್ಲಿದ್ದ ಎಬಿವಿಪಿಯ ದೀಪಿಕಾ ಜಾ 21,825 ವೋಟ್ ಪಡೆದರೆ ಎನ್ಎಸ್ಯುಐನ ಲವಕುಶ್ ಬಾದನ 17,380 ವೋಟ್ಗಳ ಮೂಲಕ ಸೋಲನ್ನ ಒಪ್ಪಿಕೊಂಡ್ರು. ಅಲ್ಲಿಗೆ ಇದರಿಂದ ಸಿಕ್ಕಿರೋ ಸಂದೇಶ ಏನು ಅಂದ್ರೆ ಜೆನ್ಜಿ ಅಂತ ಕರೆಸಿಕೊಳ್ಳೋ ಈಗಿನ ಜನರೇಷನ್ ಕೂಡ ಕಾಂಗ್ರೆಸ್ ಬೆನ್ನಿಗೆ ನಿಂತಿಲ್ಲ, ರಾಹುಲ್ ಗಾಂಧಿಯ ಹೇಳಿಕೆಗಳನ್ನ ನಂಬಿಲ್ಲ, ಬದಲಾಗಿ ದೇಶ ಪ್ರೇಮ ಹಾಗೂ ಅಭಿವೃದ್ಧಿ ಪರವಾದ ನಾಯಕತ್ವವನ್ನ ನೆಚ್ಚಿಕೊಂಡಿದೆ ಅನ್ನೋದು ಗೋಚರಿಸ್ತಾ ಇದೆ. ಇಷ್ಟು ವರ್ಷಗಳ ಕಾಲ ದೆಹಲಿಯ ವಿದ್ಯಾರ್ಥಿಗಳು ಅಂದ್ರೆ ನೆನಪಾಗ್ತಾ ಇದ್ದಿದ್ದು ಕೇವಲ ಜೆಎನ್ಯು ಹಾಗೂ ಅಲ್ಲಿನ ಎಡಚರ ಅರ್ಥಾತ್ ದೇಶ ವಿರೋಧಿ ಚಟುವಟಿಕೆಗಳು ಮಾತ್ರ. ಅದನ್ನ ಹೈಲೈಟ್ ಮಾಡಿ ಯುವಕರು ಅಂದ್ರೆ ದೇಶದ ವಿರುದ್ಧವಾಗಿಯೇ ಇರ್ತಾರೇನೋ, ಹೀಗೆ ಇದ್ರೆ ಮಾತ್ರ ಬುದ್ಧಿವಂತರು ಅಂತ ಅನ್ನಿಸ್ಕೊಳ್ತಾರೇನೋ ಅನ್ನೋ ಬುದ್ಧಿ ಭ್ರಮಣೆಯನ್ನ ಹರಡಿಸೋ ಕೆಲಸ ದಟ್ಟವಾಗಿ ಆಗ್ತಾ ಇತ್ತು. ಆದ್ರೆ ಒಂದು ಸಲ ವಿದ್ಯಾರ್ಥಿಗಳು ವಾಸ್ತವತೆಯನ್ನ ಅರ್ಥ ಮಾಡ್ಕೊಂಡ್ರೆ ಮತ್ತೆ ಅವರನ್ನ ತಡೆಯೋರಿಲ್ಲ ಅನ್ನೋದನ್ನ ಈ ಎಲೆಕ್ಷನ್ ರಿಸಲ್ಟ್ ಹೇಳ್ತಾ ಇದೆ. ಅಂದಹಾಗೆ ಈ ಎಲೆಕ್ಷನ್ ಗೆಲ್ಲೋದಕ್ಕೆ ಎರಡೂ ಕಡೆಯವರಿಂದ ತಂತ್ರಗಾರಿಕೆ ನಡೆದಿತ್ತು ಅನ್ನೋದು ವಾಸ್ತವ. ಎನ್ಎಸ್ಯುಐನ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಆಗಿದ್ದ ಜೋಸ್ಲಿನ್ ನಂದಿತಾ ಚೌಧರಿ 23 ವರ್ಷದ ಯುವತಿ. ಬುದ್ಧಿಸ್ಟ್ ಸ್ಟಡೀಸ್ ನಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಹಿನ್ನೆಲೆ ಇರೋ ಅಭ್ಯರ್ಥಿಯಾಗಿದ್ಲು. ಇನ್ಸ್ಟಾಗ್ರಾಮ್ ನಲ್ಲಿ ಬರೋಬ್ಬರಿ 2.18 ಲಕ್ಷ ಹಿಂಬಾಲಕರನ್ನ ಹೊಂದಿರೋ ಈಕೆಗೆ ಸಹಜವಾಗಿ ಜನರು ಅಟ್ರಾಕ್ಟ್ ಆಗ್ಬೋದು ಅನ್ನೋ ಲೆಕ್ಕಾಚಾರಗಳಿದ್ವು. ಇದರ ಜೊತೆಗೆ ಸ್ಟೂಡೆಂಟ್ ವೆಲ್ಫೇರ್, ಲಿಂಗ ಸಮಾನತೆ ಹೀಗೆ ಒಂದಷ್ಟು ವಿಚಾರಗಳ ಸಂಬಂಧ ಸದಾ ದನಿಯೇರಿಸ್ತಾ ಹೆಸರು ಮಾಡಿದ್ಲು. ಅಲ್ಲದೆ ಬರೋಬ್ಬರಿ 17 ವರ್ಷಗಳ ಬಳಿಕ ಎನ್ಎಸ್ಯುಐ ಕಡೆಯಿಂದ ಒಬ್ಬ ಯುವತಿಯನ್ನ ಕಣಕ್ಕಿಳಿಸಲಾಗ್ತಾ ಇದೆ ಅನ್ನೋ ವಿಚಾರ ಕೂಡ ಹೈಲೈಟ್ ಆಗಿತ್ತು. ಆದ್ರೆ ಅಂತಿಮವಾಗಿ ಇದ್ಯಾವುದು ಕೂಡ ಕೈ ಹಿಡಿಯದೆ ಕೊನೆಗೆ ಎಬಿವಿಪಿ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಗೆಲುವಿನ ಅಂತರವೇ ಇಬ್ಬರ ನಡುವೆ ವಿದ್ಯಾರ್ಥಿಗಳ ನಂಬಿಕೆ ಯಾರ ಮೇಲೆ ಗಟ್ಟಿಯಾಗಿದೆ ಅನ್ನೋದನ್ನ ಹೇಳುತ್ತೆ ಅಂತ ಚರ್ಚೆಗಳಾಗ್ತಾ ಇದೆ.
ಆಗ್ಲೇ ಹೇಳಿದ ಹಾಗೆ ಈ ಗೆಲುವು ಹೊಸ ಪೀಳಿಗೆಯ ಶಿಫ್ಟ್ ಚೇಂಜ್ ಅನ್ನೋದನ್ನ ಹೇಳಿದ್ವಿ. ಅದಕ್ಕೆ ಕಾರಣ ಇದೊಂದೇ ಎಲೆಕ್ಷನ್ ಅಲ್ಲ, ದೆಹಲಿ ಯೂನಿವರ್ಸಿಟಿಯ ಅಡಿಯಲ್ಲಿ ಬರೋ ಸಾಕಷ್ಟು ಕಾಲೇಜ್ಗಳಲ್ಲಿ ಇತ್ತೀಚೆಗೆ ನಡೆದ ಎಲೆಕ್ಷನ್ಗಳಲ್ಲಿ ಎಬಿವಿಪಿ ಮೇಲುಗೈ ಸಾಧಿಸಿರೋದು ಕೂಡ ಇದಕ್ಕೆ ಪುಷ್ಟಿ ಕೊಡ್ತಾ ಇದೆ. ದೆಹಲಿಯ ಶ್ಯಾಮ್ಲಾಲ್ ಈವ್ನಿಂಗ್ ಕಾಲೇಜ್, ರಾಮಾನುಜನ್ ಕಾಲೇಜ್, ಆತ್ಮಾರಾಮ್ ಸನಾತನ ಧರ್ಮ ಕಾಲೇಜ್, ರಾಮ್ಲಾಲ್ ಆನಂದ್ ಕಾಲೇಜ್, ದೇಶಬಂಧು ಕಾಲೇಜ್, ಶಹೀದ್ ಭಗತ್ ಸಿಂಗ್ ಕಾಲೇಜ್, ದಯಾಳ್ ಸಿಂಗ್ ಕಾಲೇಜ್ ಮಾರ್ನಿಂಗ್ ಹಾಗೂ ದಯಾಳ್ ಸಿಂಗ್ ಕಾಲೇಜ್ ಈವ್ನಿಂಗ್, ಪಿಜಿಡಿಎವಿ ಕಾಲೇಜ್ ಹಾಗೂ ಅದಿತಿ ಮಹಾವಿದ್ಯಾಲಯ ಕಾಲೇಜ್ಗಳಲ್ಲೂ ಎಬಿವಿಪಿ ಮೇಲುಗೈ ಸಾಧಿಸಿದೆ. ಇದರರ್ಥ ಯುವಕ ಯುವತಿಯರು ದೇಶದಲ್ಲಿ ಏನಾಗ್ತಾ ಇದೆ, ಯಾರ ನಾಯಕತ್ವದಲ್ಲಿ ದೇಶ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದೆ, ಯಾರನ್ನ ಆಯ್ಕೆ ಮಾಡಬೇಕು, ಯಾವ ವಿಚಾರಗಳಿಗೆ ಬೆಂಬಲ ಕೊಡಬೇಕು, ಇದೆಲ್ಲವನ್ನ ಗಮನಿಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಏನೋ ಈ ಶಿಫ್ಟ್ ಚೇಂಜ್ ನಿಂದ ಕಾಂಗ್ರೆಸ್ಗೆ ಹೊಡೆತ ಅನ್ನೋದನ್ನ ಹೇಳಿದ್ವಿ. ಅದನ್ನ ವಿವರಿಸಿ ಹೇಳೋದಾದ್ರೆ, ಕಳೆದ 1 ತಿಂಗಳಿಂದ ರಾಹುಲ್ ವೋಟ್ ಚೋರಿ ಅಂತ ಆರೋಪ ಮಾಡ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಅದನ್ನೇ ಹೇಳೋದು, ಪ್ರತಿ ಸ್ಟೇಜ್ ಮೇಲೂ ಅದನ್ನೇ ಹೇಳೋದು, ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ತಂದು ಆರೋಪ ಮಾಡೋದು, ಅದರಲ್ಲಿರೋ ಪ್ರತಿ ಅಂಶವೂ ಸುಳ್ಳು ಅನ್ನೋದು ಸಾಬೀತಾದ್ರೂ ಮತ್ತೆ ಅದನ್ನೇ ಮುಂದುವರಿಸೋದು, ರಿಪೀಟೆಡ್ ಆಗಿ ಇದನ್ನ ಮಾಡ್ತಾ ಇದ್ದಾರೆ. ಸುಳ್ಳು ಅಂತ ಗೊತ್ತಾದ್ರೂ ಮತ್ತೆ ಯಾಕೆ ಇದನ್ನೇ ಮಾಡ್ತಾರೆ ಅನ್ನೋ ಅನುಮಾನ ಕೆಲವರಿಗೆ ಬರ್ಬೋದು. ಆದ್ರೆ ಇದು ಒಂದು ಸ್ಟ್ರಾಟಜಿ. ಪ್ರತಿದಿನ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಗಮನಿಸುವವರಿಗೆ ವಾಸ್ತವ ಅರ್ಥ ಆಗುತ್ತೆ. ಆದ್ರೆ ತಮ್ಮದೇ ಪ್ರಪಂಚದಲ್ಲಿ ಹಾಯಾಗಿದ್ದು ಆಗೊಮ್ಮೆ ಈಗೊಮ್ಮೆ ದೇಶದಲ್ಲಿ ಏನಾಗ್ತಾ ಇದೆ ಅಂತ ನೋಡುವಾಗ ವೋಟ್ ಚೋರಿ ಅನ್ನೋ ಒಂದೇ ಒಂದು ಪದ ಕಿವಿಗೆ ಬಿತ್ತು ಅಂದ್ರೆ ಅದನ್ನ ಆ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಬೇಕಾದರೂ ಪರಿಗಣಿಸೋ ಸಾಧ್ಯತೆ ಇರುತ್ತೆ. ಅಂತ ವೋಟ್ಗಳೆಲ್ಲ ಬೇರೆ ಯಾರಿಗೂ ಹೋಗದೆ ರಾಹುಲ್ ಅಕೌಂಟ್ಗೆ ಬಿದ್ದೇ ಬಿಡುತ್ತೆ. ಇದು ಕೂಡ ಒಂದು ಸ್ಟ್ರಾಟಜಿ ಅಂತ ರಾಜಕೀಯದಲ್ಲಿ ಹೇಳ್ತಾರೆ. ಸಾಮಾನ್ಯವಾಗಿ ಕಾಲೇಜ್ ಯುವಕ ಯುವತಿಯರು ಅಥವಾ ಮೊದಲ ಬಾರಿ ವೋಟ್ ಹಾಕುವ ವಯೋಮಾನದವರೆಲ್ಲ ತಮ್ಮದೇ ಒಂದು ಪ್ರಪಂಚದಲ್ಲಿರ್ತಾರೆ. ಹೆಚ್ಚಾಗಿ ಇಂಥ ವಿಷಯಗಳ ಕಡೆಗೆ ಅವರು ಗಮನ ಹರಿಸೋದಿಲ್ಲ ಅನ್ನೋದು ವಾಸ್ತವ. ಆದ್ರೆ ಅಂತವರನ್ನೂ ಹಿಡಿದಿಟ್ಟುಕೊಳ್ಳುವಲ್ಲಿ ಕಾಂಗ್ರೆಸ್ ವಿಫಲವಾಗ್ತಾ ಇದೆ ಅಂದ್ರೆ ಅದಕ್ಕೆ ಕೆಲವೇ ಕಾರಣಗಳಿರುತ್ತವೆ. ಒಂದು, ದೇಶದ ಆಗು ಹೋಗುಗಳನ್ನ ವಿದ್ಯಾರ್ಥಿಗಳು ಗಮನಿಸೋ ಪ್ರಮಾಣ ಹೆಚ್ಚಾಗಿದೆ. ಇನ್ನೊಂದು, ಪ್ರಧಾನಿ ಮೋದಿ ಪಾಪ್ಯುಲಾರಿಟಿಯನ್ನ ಬೀಟ್ ಮಾಡುವಲ್ಲಿ ರಾಹುಲ್ ಗಾಂಧಿ ಹಿಂದೆ ಬಿದ್ದಿದ್ದಾರೆ. ಮತ್ತೊಂದು, 90ಕ್ಕೂ ಅಧಿಕ ಎಲೆಕ್ಷನ್ ಸೋತಿರೋ ರಾಹುಲ್ ಗಾಂಧಿ ರಾಜಕೀಯಕ್ಕೆ ಸೂಕ್ತ ವ್ಯಕ್ತಿ ಅಲ್ಲ ಅನ್ನೋ ವಾತಾವರಣ ದಟ್ಟವಾಗಿ ಹರಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಯುವ ನಾಯಕ ಅನ್ನೋ ಹೆಡ್ಲೈನ್ ಮೂಲಕವೇ ರಾಹುಲ್ ರಾಜಕೀಯವನ್ನ ಬೂಸ್ಟ್ ಮಾಡೋ ತಂತ್ರಗಾರಿಕೆ ದೊಡ್ಡ ಮಟ್ಟದಲ್ಲಿ ನಡೆದರೂ ಅದು ವರ್ಕ್ ಆಗ್ತಾ ಇಲ್ಲ. ಕೆಲವೊಂದು ಸಮುದಾಯ ಸಿದ್ಧಾಂತವನ್ನ ಮೈಗೂಡಿಸಿಕೊಂಡೇ ಬಂದವರನ್ನ ಬಿಟ್ಟು ಮತ್ಯಾರೂ ಇತ್ತ ಆಕರ್ಷಿತರಾಗ್ತಾ ಇಲ್ಲ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಏನೋ ಈ ಎಲೆಕ್ಷನ್ ನಿಂದ ವಿಪಕ್ಷಗಳ ಇನ್ನೊಂದು ದೊಡ್ಡ ಕನಸಿಗೆ ಹೊಡೆತ ಕೊಟ್ಟಿದೆ. ಅದೇನಂದ್ರೆ, ಬಾಂಗ್ಲಾದೇಶ ಹಾಗೂ ನೇಪಾಳದಲ್ಲಿ ಜನರು ರೊಚ್ಚಿಗೆದ್ದು ಸರ್ಕಾರ ಪತನ ಆಗಿದ್ದನ್ನ ನೋಡಿದ್ರಿ. ಅದರಲ್ಲೂ ಇತ್ತೀಚೆಗೆ ನೇಪಾಳದಲ್ಲಿ ನಡೆದ ಹೋರಾಟಗಳನ್ನ ಜನ್ಜಿ ಹೋರಾಟ ಅಂತಲೇ ಬ್ರ್ಯಾಂಡ್ ಮಾಡಲಾಗಿತ್ತು ಅನ್ನೋದನ್ನು ಕೂಡ ಎಲ್ಲರೂ ಗಮನಿಸಿರ್ತೀರಿ. ಇದನ್ನ ನೋಡಿ ಭಾರತದಲ್ಲಿ ಕೆಲವರಿಗೆ ಬಹಳ ಖುಷಿಯಾಗಿತ್ತು. ನಮ್ಮಲ್ಲೂ ಇಂಥದ್ದೇ ಏನಾದ್ರೂ ಮಾಡಿ ಯುವಕರು ಹಾಗೂ ವಿದ್ಯಾರ್ಥಿಗಳನ್ನ ಬೀದಿಗಿಳಿಸಿ ರಂಪ ಎಬ್ಬಿಸಿ ದಾಂಧಲೆ ಮಾಡಿಸಿ ಸರ್ಕಾರವನ್ನ ಪತನ ಮಾಡಿ ಖುಷಿ ಕಂಡಿದ್ದನ್ನ ಮಾಡ್ಬೋದು ಅಂತ. ಆದ್ರೆ ಅದು ಅಷ್ಟು ಸುಲಭ ಇಲ್ಲ ಅನ್ನೋದಕ್ಕೆ ಇದೆಲ್ಲವೂ ಸಾಕ್ಷಿ ಆಗ್ತಾ ಇದೆ. 100 ಯುವಕರನ್ನ ಹಾಗೋ ಹೀಗೋ ಬೀದಿಗಿಳಿಸಿ ಅಜೆಂಡಾ ಸೃಷ್ಟಿ ಮಾಡೋದಕ್ಕೆ ಹೊರಟರು ಅದರ ವಿರುದ್ಧವಾಗಿ ವಾಸ್ತವ ತಿಳಿದಿರೋ 200 ಯುವಕರು ಸಿಗ್ತಾರೆ. ಆದ್ರಿಂದ ಏನೇ ಸರ್ಕಸ್ ಮಾಡಿದ್ರು ಸುಳ್ಳು ಮಾರ್ಗಗಳಿಂದ ಯಾವ ಸಮೂಹವನ್ನೂ ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ದೆಹಲಿ ಎಲೆಕ್ಷನ್ ಮೇಲೆ ಪರಿಣಾಮ ಬೀರಿರೋ ಇನ್ನೊಂದು ವಿಚಾರ ಅಂದ್ರೆ, ಕಳೆದ ಎಲೆಕ್ಷನ್ ನಲ್ಲಿ 27 ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದು. ಕೇಜ್ರಿವಾಲ್ ಹಾಗೂ ಕಾಂಗ್ರೆಸ್ ಆಡಳಿತವನ್ನ ನೋಡಿ ರೋಸಿ ಹೋಗಿದ್ದ ಜನರು ಈ ಬಾರಿ ಬಿಜೆಪಿಗೆ ಯಾವ ರೀತಿ ಬೆಂಬಲ ಕೊಟ್ಟರು ಅನ್ನೋದನ್ನ ನೋಡಿದ್ದಾಗಿದೆ. ಅದರಲ್ಲೂ ಗೆದ್ದ ಬಳಿಕ ಸಿಎಂ ರೇಖಾ ಗುಪ್ತಾ ಅವರ ಕಾರ್ಯವೈಖರಿ ಹೇಗಿದೆ ಅನ್ನೋದನ್ನ ಕೂಡ ಜನರು ನೋಡ್ತಾ ಇದ್ದಾರೆ. ಆದ್ರಿಂದ ಇದೆಲ್ಲವೂ ಕೂಡಿ ಎಬಿವಿಪಿ ಗೆಲುವಿಗೆ ದಾರಿ ಮಾಡಿ ಕೊಟ್ಟಿದೆ ಎನ್ನಲಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.